ಸನ್ಮಾನ್ಯ ಉಪಸಭಾಪತಿಗಳೇ, ಸಭಾಧ್ಯಕ್ಷರೇ, ನೀವು ಹಂಗೆ ಹೇಳ್ಬಿಡ್ತೀರಿ. ಸಭಾಧ್ಯಕ್ಷರೇ, ಉಪಸಭಾಧ್ಯಕ್ಷರೇ, ಸನ್ಮಾನ್ಯ ಉಪಸಭಾಧ್ಯಕ್ಷರೇ, ನಾನು ಉಪಮುಖ್ಯಮಂತ್ರಿಗೂ ಹೇಳ್ತೀನಿ. ಅವ್ರು ಬಂದು ಕೂತಿದ್ದಾರೆ ನೋಡಿ. ಇಲ್ಲಿ ಯಾರನ್ನ ಇದಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರದವರು? ಯಾರು ಇಲ್ಲ, ಯಾರು ಇಲ್ಲ. ಮುಂದಿನ ಬೆಂಚಲ್ಲಿ ಒಬ್ರು ಯಾರು ನೋಡಿ, ಖಾಲಿ ಖಾಲಿ. ಈಗ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಬಂದ್ರು, ಪೊಲೀಸ್ ಅವ್ರು ಮಾತ್ರ ಬಂದಿದ್ದಾರೆ ಈಗ. ಪೊಲೀಸ್ ಬಿಟ್ರೆ, IG ಬಿಟ್ರೆ, CID ಬಿಟ್ರೆ ಇನ್ಯಾರು ಇಲ್ಲ. ದಯವಿಟ್ಟು ಸರಿ ಕರ್ಸಿ, ಒಂದು ಆದೇಶ ಮಾಡಿ. ಅಟ್ಲೀಸ್ಟ್ 10 ನಿಮಿಷದಲ್ಲಿ ಅದು ಬರ್ಲಿ. ನೀವು ಅಲ್ಗೋಗ್ಬಿಡಿ, ಪಕ್ಕ ಚೇರ್ ಬರೋವರೆಗೂ ನೀವು ಅಲ್ಲೋಗಿ ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳಿಲ್ಲ, ಹಾಗೇನ ಇದ್ರೆ ಕೂತ್ಕೊಂಬೋದಾಯ್ತು. ಅಧ್ಯಕ್ಷರು ಇಲ್ದಾಗ ಉಪಾಧ್ಯಕ್ಷರು ಕೂತ್ಕೊಬೇಕು. ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು ಮಾಹಿತಿ ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಸಿದ್ದರಾಮಯ್ಯನವರು ಹಾಗೆ ಕೇಳ್ತಿರ್ಲಿಲ್ವಾ? ಅಲ್ಲಲ್ಲ, ನಿನ್ನೆ ಮುಖ್ಯಮಂತ್ರಿಗಳಿಲ್ಲ ಅಂದ್ರೆ ಹೇಗೆ ಮಾತಾಡೋದು? ಈಗ ಅವ್ರ ಮೇಲೆ ಆಪಾದನೆ ಇರೋದು ಅಲ್ಲ, ನಿನ್ನೆ ಡಿಟೇಲ್ ಮುಖ್ಯಮಂತ್ರಿಗಳು ಆಗಿರೋದು ಗಮನಿಸದ ಕಾರಣ ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಹಾಗಾಗಿ ಅವರು ಈ ರೀತಿನ ಜವಾಬ್ದಾರಿ ಮೊನ್ನೆ 7 ಗಂಟೆ ಆಗಲಿ 8 ಗಂಟೆ ಆಗಲಿ ಇರ್ತೀನಿ ಕುತ್ಕೊಂಡು ಮಾತಾಡುವಂತ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು. ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು, ನಿನ್ನೆ ತಯಾರಿದ್ರು. ಈಗ ಬರ್ತಾರೆ, ಬರ್ತಾ ಇದ್ದಾರೆ. ಪ್ರಾರಂಭ ಮಾಡ್ರಿ, ಪ್ರಾರಂಭ ಮಾಡ್ರಿ, ವಿರೋಧ ಪಕ್ಷದ ನಾಯಕರೇ ಪ್ರಾರಂಭ ಮಾಡ್ರಿ, ಬರ್ತಾರೆ. ಪ್ರಾರಂಭ ಮಾಡಿ ಮಾತಾಡ್ತಾರೆ, ಬರ್ತಾರೆ, ಅವ್ರಿಗೆಲ್ಲ ಮಾಹಿತಿ ಕೊಡ್ತಾರೆ. ಏನ್ ಮಾತಾಡಿದಾರೆ ಅಂತ ಎಲ್ಲ ಮಾಹಿತಿ ಕೊಡಿಸ್ತಾರೆ. ಅದಕ್ಕೆ ಪಕ್ಷದ ನಾಯಕರೇ ಪ್ರಾರಂಭ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.